ಎಲ್ಲರಿಗೆ ನಮಸ್ಕಾರ. ವೇದಿಕೆ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಅವರೇ, ಲೋಕೋಪಯೋಗಿ ಸಚಿವರು ಮತ್ತು ಜಿಲ್ಲಾ ಸಚಿವರು ಸತೀಶಣ್ಣ ಜಾರಕಿಹೊಳಿ ಸಾಹೇಬರೇ, ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರೇ, ಸುಧಾಕರ್ ಸಾಹೇಬ್ರೆ, ಮಹಿಳಾ ಮತ್ತು ಮಕ್ಕಳ ಸಚಿವರು ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರೇ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮ್ ರೆಡ್ಡಿ ಸಾಹೇಬ್ರೆ, ಶಾಸಕರು ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಪ್ರಭಾಕರ್ ಕೋರೆ ಸಾಹೇಬ್ರೆ, ರಾಜು ಕಾಗೆ ಸಾಹೇಬ್ರೆ, ನಾಗರಾಜ್ ಯಾದವ್ ಅವರೇ, ಬೂಡಾ ಚೇರ್ಮನ್ ಚಿಂಗ್ಳೆ ಅವರೇ, ಶಾಸಕರು ಮಹಾಂತೇಶ್ ಕೌಜಲ್ಗಿ ಅವರೇ, NWKRTC ವೈಸ್ ಚೇರ್ಮನ್ ಸುನೀಲ್ ಹನುಮಣ್ಣವ್ರ ಅವರೇ, ಅಧ್ಯಕ್ಷರು ವಿನಯ್ ನಾವಲ್ಕಟ್ಟಿ ಅವರೇ, ಸೆಕ್ರೆಟರಿ ಸಾಹೇಬರು ಮೊಹಸಿನ್ ಅವರೇ, ಜಿಲ್ಲಾಧಿಕಾರಿ ರೋಷನ್ ಸಾಹೇಬ್ರೆ, SP ಭೀಮಣ್ಣ ಗಡತ್ ಸಾಹೇಬ್ರೆ, ರಾಹುಲ್ ಶಿಂದೆ ಸಾಹೇಬ್ರೆ, ಪೊಲೀಸ್ ಕಮಿಷನರ್ ಗುಲಾಬ್ರಾವ್ ಭೋಸ್ಲೆ ಅವರೇ, ಅಶೋಕ್ ಪಟ್ಟಣ್ ಸಾಹೇಬ್ರೆ, ಇದೆಲ್ಲ ಡಯಸ್ ಮೇಲೆ ಡಿಗ್ನಿಟರೀಸ್, ಎಲ್ಲ ಡಾಕ್ಟರ್ಸ್, ನರ್ಸಿಂಗ್ ಸ್ಟಾಫ್, ಬೀಮ್ಸ್ ಟೆಕ್ನಿಕಲ್ ಸ್ಟಾಫ್, ಸ್ಟೂಡೆಂಟ್ಸ್, ನರ್ಸಿಂಗ್ ಸ್ಟೂಡೆಂಟ್ಸ್, ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್, ಎಲ್ಲ ಡಿಗ್ನಿಟರೀಸ್, ಎರಡು 2014 ಮುಖ್ಯಮಂತ್ರಿ ಸಾಹೇಬರು ಸತೀಶಣ್ಣ ಜಾರಕಿಹೊಳಿ ಅವರು, ನನ್ನ ಅವರು ಫಿರೋಜ್ ಸೇಠ್ ಸಾಹೇಬರು ಅವ್ರ ಶಾಸಕರು ಆ ವೇಳೆಗೆ ಇದು ಹಾಸ್ಪಿಟಲ್ದು ಫೌಂಡೇಶನ್ ಸ್ಟೋನ್ ಹಾಕಿದ್ರು. ಸುಮಾರು 1 ಲಕ್ಷ ಸ್ಕ್ವೇರ್ ಫೀಟ್ದು ಕಟ್ಟಡ ಇದು, ಮತ್ತು ಎಕ್ವಿಪ್ಮೆಂಟ್ ಇರಲಿಲ್ಲ ಆ ವೇಳೆಗೆ. ನಮ್ಮ ಸರ್ಕಾರ ಬಂದ ಮೇಲೆ ಮೊದಲವಾಗಿ ಫಸ್ಟ್ ಬಜೆಟ್ದಲ್ಲೇ ನಾನು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗೆ ರಿಕ್ವೆಸ್ಟ್ ಮಾಡುವ ವೇಳೆಗೆ ಫಸ್ಟ್ ಬಜೆಟ್ದಲ್ಲೇ ಅವರು 50 ಕೋಟಿ ಇಕ್ವಿಪ್ಮೆಂಟ್ ಸಲುವಾಗಿ ಕೊಟ್ಟಿದ್ರು. ನಮ್ಮದು ಬಿಮ್ಸ್ ಹಾಸ್ಪಿಟಲ್ದಲ್ಲೇ ದಿನ 2000ದಿಂದ 2500 OPDs ಆಗ್ತಾ ಇದೆ. 1200 ಮತ್ತು 1300 ತನಕ ಪೇಷಂಟ್ಸ್ ಅಡ್ಮಿಟ್ ಮಾಡ್ತಾರೆ ಒಳಗೆ. ನಮ್ಮದು ಡಾಕ್ಟರ್ಸು, ನರ್ಸಿಂಗ್ ಸ್ಟಾಫು, ಬೀಮ್ಸ್ ಡೈರೆಕ್ಟರ್ ಅವರು, CEO ಅವರು ಎಲ್ಲರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಾನು ಡಾಕ್ಟರ್ ಪ್ರಭಾಕರ್ ಕೋರೆ ಸಾಹೇಬರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವಾಗ ಡಾಕ್ಟರ್ಸ್ ಸ್ವಲ್ಪ ಶಾರ್ಟೇಜ್ ಇತ್ತು, ಅವರು ಸ್ವತಃ ಮುಂದೆ ಬಂದು ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಹೇಳಿದರು, ನಾನು ನಮ್ಮದು ಡಾಕ್ಟರ್ಸ್ ತಮ್ಮ ಕಡೆ ಆನರರಿ ಸರ್ವಿಸ್ಗೆ ಕಳಿಸ್ಕೊಡ್ತೀನಿ. ಅವ್ರಿಗೆ ಏನು ಅಥಾರಿಟಿ ಇಲ್ಲ, ಅವ್ರದ್ದು ಏನು ಅಪಕ್ಷ ಇಲ್ಲ, ಬರೀ ಒಂದು ಬಡವ್ರ ಸರ್ವಿಸ್ ಸಲುವಾಗಿ ಅವ್ರ ದಿನ ಒಂದು 20 ಡಾಕ್ಟರ್ಗೆ ಕಳಿಸ್ಕೊಡ್ತಾ ಇದ್ರು. ಅವ್ರಿಗೆ ಧನ್ಯವಾದ ಸರ್. ಹಂಗೆ 2017 ಸಿಟಿ ಬಸ್ ಸ್ಟ್ಯಾಂಡ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ 2017 ಸಾಹೇಬರು ಫೌಂಡೇಶನ್ ಸ್ಟೋನ್ ಹಾಕಿದ್ರು. ಇವತ್ತು CVT ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಅವರು ಮಾಡಾಕತ್ತಾರು.
ಬೆಳಗಾಂದಲ್ಲಿ ಸ್ಮಾರ್ಟ್ ಸಿಟಿ ಯೋಜನಾ ಯಾವಾಗ ಸ್ಟಾರ್ಟ್ ಆಗಿದೆ ಆ ವೇಳೆಗೆ ಫಸ್ಟ್ 7 ಸಿಟೀಸ್ದಲ್ಲೇ ಬೆಳಗಾಂ ಇತ್ತು ಆ ವೇಳೆಗೆ ನಮ್ಮ ಸತೀಶನ ಜಾರಕಿಹೊಳಿ ಸಾಹೇಬರು ಅವರು ಜಿಲ್ಲಾ ಸಚಿವರು ಇದ್ದರು ಆ ವೇಳೆಗೆ, ನಮ್ಮ ಅಣ್ಣ ಅವರು ಆ ವೇಳೆಗೆ ಶಾಸಕರು ಇದ್ದರು ಆ ವೇಳೆಗೆ, ಮತ್ತು ಎಲ್ಲ ಕಾರ್ಪೊರೇಷನ್ ಅಧಿಕಾರಿ ಎಲ್ಲರೂ ಕೂಡ ಈ ಸ್ಮಾರ್ಟ್ ಸಿಟಿ ಆಗಲಿಕ್ಕೆ ಒಂದು ಪ್ರಯತ್ನ ಮಾಡಿ ಫಸ್ಟ್ 7 ಒಳಗೆ ಬಂತು. ಆ ಥರದ್ದು ಅದು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಒಳಗಿಂದ ಆಗಿದೆ ಉದ್ಘಾಟನೆ. ಬೆಳಗಾಂದಲ್ಲಿ ಎಲ್ಲರೂ ಹೇಳ್ತಾರೋ ಸರ್ಕಾರ ಬರೀ ಗ್ಯಾರಂಟಿಗೆ ರೊಕ್ಕ ಖರ್ಚು ಮಾಡ್ತಾ ಇದ್ದಾರೋ, ಬೇರೆ ಏನು ಕೆಲಸ ಆಗೋದಿಲ್ಲ, ಡೆವಲಪ್ಮೆಂಟ್ ಆಗೋದಿಲ್ಲ ಅಂದರೆ ಎಲ್ಲ ಹೇಳಕತ್ತಾರಿಲ್ಲ. ಇವತ್ತು ಸತ್ಯ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ತಮಗೆ, ನಮ್ಮ ಸರ್ಕಾರ ಬಡವರ ಪರವಾಗಿ ಸರ್ಕಾರ. ನಾವು ತಿಂಗಳ 2,000 ರೂಪಾಯಿ ಗೃಹಲಕ್ಷ್ಮಿದಿಂದ ಕೊಡ್ತಾ ಇದ್ದೇವೆ. ಶಕ್ತಿ ಪ್ರೋಗ್ರಾಮ್ದಿಂದ ನಾವು ಮಹಿಳೆಗೆ ಫ್ರೀ ಬಸ್ ಸರ್ವಿಸ್ ಕೊಡ್ತಾ ಇದ್ದೇವೆ. 200 ಯೂನಿಟ್ ಲೈಟ್ ನಾವು ಫ್ರೀ ಕೊಡ್ತಾ ಇದ್ದೇವೆ. ಇದರ ಜೊತೆ ನಮ್ಮ ಕಡೆ ಡೆವಲಪ್ಮೆಂಟ್ ಕೆಲಸನೂ ಆಗ್ತಾ ಇದೆ. ನಮ್ಮದು ಕಾನ್ಸ್ಟಿಟ್ಯೂನ್ಸಿಗೆ ಮುಖ್ಯಮಂತ್ರಿ ಸಾಹೇಬರು ಮೊದಲು 25 ಕೋಟಿದು ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ರು, ಈಗ 50 ಕೋಟಿದು ಕೊಟ್ಟಿದ್ದಾರೆ. ಟೋಟಲ್ 75 ಕೋಟಿ. ಇದರ ಜೊತೆ MGMKYದಲ್ಲೇ 127 ಕೋಟಿ ಬೆಳಗಾಂ ಸಿಟಿಗೆ ಕೊಟ್ಟಿದ್ದಾರೆ. 127 ಕೋಟಿ ಡೆವಲಪ್ಮೆಂಟ್ ಸಲುವಾಗಿ. UGD ಸಲುವಾಗಿ 45 ಕೋಟಿ. ಮತ್ತು ಇದರ ಜೊತೆ ನಮ್ಮ ಜಿಲ್ಲಾ ಸಚಿವರು ಸಾಹೇಬರು, ನಾನು ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು SHDPದಲ್ಲೇ ನಮಗೆ 60 ಕೋಟಿ ಕೊಟ್ಟಿದ್ದಾರೆ. ಸರ್ದಾರ್ ಹೈಸ್ಕೂಲ್ ಯಾವಾಗ ನಾನು ಹೇಳಿದ್ದೆ ಅವ್ರಿಗೆ, ನಾವು ಸರ್ದಾರ್ ಹೈಸ್ಕೂಲ್ ಒಳಗೂ ಮಕ್ಕಳ ಸಲುವಾಗಿ ಶಾಲೆ ಸಲುವಾಗಿ ಬೇಕಂತ, ಅವರು ಇಮಿಡಿಯೇಟ್ಲಿ 5 ಕೋಟಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ರು. 120 ಕೋಟಿ ಫ್ಲೈಓವರ್ ಸಲುವಾಗಿ ಅವ್ರು ಸ್ಯಾಂಕ್ಷನ್ ಮಾಡಿದ್ದಾರೆ. 50 ಕೋಟಿ DC ಆಫೀಸ್ಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. 50 ಕೋಟಿ ಸ್ಟೇಡಿಯಂಗೆ ಸ್ಯಾಂಕ್ಷನ್ ಮಾಡಿದರು. ಕೆಲಸ ನಡ್ತಾ ಇದೆ ಸ್ಟೇಡಿಯಂದೂ. ಇದು ಎಲ್ಲ ಡೆವಲಪ್ಮೆಂಟ್ ಕೆಲಸ ನಮ್ಮ ಕ್ಷೇತ್ರದಲ್ಲೇ ನಮ್ಮ ರಾಜ್ಯದಲ್ಲೇ ನಡ್ತಾ ಇದೆ. ಇನ್ನೊಂದು 2 ವರ್ಷ ಒಳಗೆ ತಾವು ನೋಡಿದಂದ್ರೆ ನಮ್ಮ ಕ್ಷೇತ್ರದಲ್ಲೇ ಏನು ಕೆಲಸ ಬಾಕಿ ಇರುವುದಿಲ್ಲ. ಅದರಿಗೆ ನಮ್ಮ ಮುಖ್ಯಮಂತ್ರಿ ಸಾಹೇಬರಿಗೆ ಮತ್ತು ನಮ್ಮ ಜಿಲ್ಲಾ ಸಚಿವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ಸಾಹೇಬರು ಸರ್ದಾರ್ ಕಾಲೇಜ್ ಸಲುವಾಗಿ ನಾ ಜಾಗ ಇಲ್ಲಂದ್ರೆ ಹೇಳಿದ್ನಿ, ಕೊಠಡಿ ಇಲ್ಲಂದ್ರೆ ಹೇಳಿವಳೀಗ. ಬುಡಾದಿಂದ ನಮ್ಮ ಜಿಲ್ಲಾ ಸಚಿವರು 2 ಎಕರೆ ಜಾಗ ಸ್ಯಾಂಕ್ಷನ್ ಮಾಡಿದರು. ಮತ್ತು ನಮ್ಮದು ಸುಧಾಕರ್ ಸಾಹೇಬರು ಇಮಿಡಿಯೇಟ್ಲಿ ನಾ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅವ್ರು ಕೊಟ್ಟು ಹೇಳಿದ್ದಾರೆ ನನಗೆ. ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗ್ತಾ ಇದೆ, ಎಲ್ಲ ನಡ್ತಾ ಇದೆ. ಇವತ್ತು ನಾ ಮುಖ್ಯಮಂತ್ರಿ ಸಾಹೇಬರಿಗೆ, ಜಿಲ್ಲಾ ಸಚಿವರಿಗೆ ಮತ್ತು ಎಲ್ಲ ಸಚಿವರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಬೆಳಗಾವಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ಘಟಕ ಬೆಂಗಳೂರು ಇವರಿಂದ ನಿರ್ಮಾಣವಾಗಿರುವ ಬೀಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಉದ್ಘಾಟನೆ, ಗೃಹ ವೈದ್ಯರ ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿಯ ಶಿಲಾನ್ಯಾಸವನ್ನು ನೆರವೇರಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ನಿರ್ದೇಶಕರು ಹಾಗೂ ವೈದ್ಯಕೀಯ ಅಧೀಕ್ಷಕರು ನೆನಪಿನ ಕಾಣಿಕೆಯನ್ನು ನೀಡಬೇಕಂತ ತಿಳ್ಕೊಂಡು ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೆಮ್ಮೆಯ ಬೀಮ್ಸ್ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ಹಾಗೂ ವೈದ್ಯಕೀಯ ಅಧೀಕ್ಷರಾದಂಥ ಸನ್ಮಾನ್ಯ ಶ್ರೀ ಈರಣ್ಣ ಪಲ್ಯದವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ತಿಳ್ಕೊಂಡು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿಯಾಗಿ
ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ PM ಉಷಾ ಮೇರು ಯೋಜನೆ ಅಡಿಯಲ್ಲಿ ಕಟ್ಟಡ ಕಾಮಗಾರಿ ಶಂಕುಸ್ಥಾಪನೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ವಿಶ್ವವಿದ್ಯಾಲಯದ ಆವರಣವನ್ನು ಸಂಪರ್ಕಿಸುವ CC ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಕುಲಸಚಿವರು ಏನಂತಂದ್ರೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಂತ ತಿಳ್ಕೊಂಡು ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಅನುದಾನದ ಅಡಿಯಲ್ಲಿ ನಿರ್ಮಾಣಗೊಂಡ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ ನಗರ ಸಾರಿಗೆ ಬಸ್ ನಿಲ್ದಾಣದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಯುಕ್ತರು ಏನಂತಂದ್ರೆ ನೆನಪಿನ ಕಾಣಿಕೆಯನ್ನು ನೀಡಿ ಅವ್ರ ಜೊತೆ ಏನಂತಂದ್ರೆ MLA ಸಾಹೇಬರು ಇದ್ದಾರೆ. ತುಂಬಾ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಂದ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ತಿಳ್ಕೊಂಡು ವಿನಂತಿ ಮಾಡ್ಕೊಳ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ನಾಡು ಕಂಡ